ನಮ್ಮ ಕೋಲಾರಕ್ಕೆ ಮೆಡಿಕಲ್ ಕಾಲೇಜ್ ಆಗಿದೆ. ಅದಾದ್ಮೇಲೆ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೆಣ್ಮಕ್ಳಿಗೆ 172 ಕೋಟಿ ರೂಪಾಯಿಯಲ್ಲಿ 172 ಕೋಟಿ ವೆಚ್ಚದಲ್ಲಿ 6,000 ಮಹಿಳೆಯರಿಗೆ ಹಾಸ್ಟೆಲ್ ಫೆಸಿಲಿಟಿ ಮಾಡಬೇಕು ಅನ್ನೋದು ಆಗಿದೆ. ತುಂಬಾ ಸಂತೋಷ, ಖುಷಿ. ಆಮೇಲೆ ಈಗ ತಾನೇ ಈ ಮೆಡಿಕಲ್ ಕಾಲೇಜ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ರು. ನಮ್ಮ ರಾಜೇಂದ್ರನ್ ಅವರು ಒಂದು ಕ್ವಶನ್ ಮಾಡಿದ್ರು. ಏನ್ ಮಾಡೋದು ಅಂತ ಹೇಳಿದ್ರೆ, ಜಾಯಿಂಟ್ ವೆಂಚರ್ ಇಲ್ಲಿ ಕೊಟ್ರೆ ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತ. ಕರೆಕ್ಟಾ ಸರ್? ಇದು ಜಾಯಿಂಟ್ ವೆಂಚರ್ ಅಲ್ಲಿ ಯಾರಿಗೂ ಕೊಡ್ತಾ ಇಲ್ಲ. ಜಾಯಿಂಟ್ ವೆಂಚರ್ ಅಲ್ಲಿ ಜಮೀನ್ ಕೊಡೋದು, ಲೇಔಟ್ ಮಾಡೋದು, ಅವ್ರ ಭಾಗ ಅವ್ರು ಮಾಡ್ಕೊಳ್ತಾರೆ, ನಮ್ಮ ಭಾಗ ನಾವು ಮಾಡ್ಕೊಳ್ತೀವಿ. ಓನರ್ ಭಾಗ ಓನರ್ ಮಾಡ್ಕೊಳ್ತಾರೆ, ಡೆವಲಪ್ಮೆಂಟ್ ಮಾಡಿದ್ದವ್ರ ಭಾಗ ಅವ್ರು ಮಾಡ್ಕೊಳ್ತಾರೆ. ನಿಮ್ಗೆ ಇದೆಲ್ಲ ಆ ರೀತಿಯಲ್ಲಿ ಬರೋದಿಲ್ಲ. ಇದು ನಿಮ್ಗೆಲ್ಲ ಎಕ್ಸಾಂಪಲ್ ಏನಂದ್ರೆ, ಇವಾಗ ನಮ್ಮ NH4 ಹೈವೇ ರೋಡ್ ಇದೆ, ಕರೆಕ್ಟಾ? ಗೊತ್ತಲ್ಲ? ರೋಡ್ ಅಲ್ಲಿ ಇವಾಗ ನಾವು ಟೋಲ್ ಕಟ್ಬಿಟ್ಟು ಹೋಗ್ತಾ ಇದ್ದೀವಿ. 35 ವರ್ಷಗಳ ಕಾಲ ಆ ರೋಡ್ ಬಂದ್ಬಿಟ್ಟು ಲ್ಯಾಂಡ್ ಗೆ ಸಂಬಂಧಪಟ್ಟಿದ್ದು. 35 ವರ್ಷ ಆದ್ಮೇಲೆ ಅಲ್ಲಿ ರೋಡ್ ಅನ್ನ ನಮ್ಗೆ ಬಿಟ್ಕೊಡ್ತಾರೆ, ಸರ್ಕಾರಕ್ಕೆ ಬಿಟ್ಕೊಡ್ತಾರೆ. ಯಾವ ವ್ಯವಸ್ಥೆನೂ ಬಿಟ್ಕೊಟ್ಟಿಲ್ಲ. ನಿಮ್ ಮಾಹಿತಿಗೆ ಇರಲಿ ಸರ್, 20 ವರ್ಷ ಆದ್ಮೇಲೆ ಬಿಟ್ಕೊಡ್ಬೇಕಂತ ಒಂದು 30 ವರ್ಷ ದಾಟಿದ್ದು ಯಾವ್ದು ಬಿಟ್ಕೊಟ್ಟಿದ್ದು ಉದಾಹರಣೆ ದಾಟಿಲ್ಲ. 30 ವರ್ಷ ಬಂದಿದ್ದೆ ಅವಾಗ ಇದೆಲ್ಲ ಸರ್. ಓವರ್ ಆಲ್ ಕರ್ನಾಟಕ ಇಡೀ ದೇಶದಲ್ಲಿ ಯೋಜನೆ ಯಾವುದು ಬಂದಿಲ್ಲ. ಯಾವ್ದು 30 ವರ್ಷ ಆಗಿಲ್ಲ. ಅದಕ್ಕೂ ಹೇಳ್ತೀನಿ, ಆನ್ಸರ್ ಹೇಳ್ತೀನಿ. ಅದ್ ಹೆಂಗಿರುತ್ತೆ ಅಂದ್ರೆ, ಸರ್ಕಾರದ್ದು ಸ್ವಲ್ಪ ಇರುತ್ತೆ, ಅವ್ರದ್ದು ಕಂಪ್ಲೀಟ್. ಇವಾಗ ನೋಡಿ, ಆಲ್ರೆಡಿ ಮುಳಬಾಗಲ್ ಬೈಪಾಸ್ ಏನಿದೆಯಾ ಅಲ್ಲಿಂದ ಹಿಡ್ಕೊಂಡು ನಂಗ್ಲಿವರೆಗೂ ಇದೆಯಲ್ಲ ರೋಡ್ 22 ಕಿಲೋಮೀಟರ್. 22 ಕಿಲೋಮೀಟರ್ ಸರ್ಕಾರ ಬಂದ್ಬಿಟ್ಟು ವಾಪಸ್ ಆಗೋಯ್ತು. ಮೊನ್ನೆ ಜನವರಿ 1ನೇ ತಾರೀಕು ಮೆಡಿಕಲ್ ಕಾಲೇಜಲ್ಲಿ ಫ್ರೀ ಕಾಂಟ್ರಾಕ್ಟ್ ಮುಗೀತು, ಇವ್ರು ವಾಪಸ್ ಸಿಕ್ಬಿಟ್ಟಿರ್ಬೇಕಂತ ತಿಳ್ಕೊಳ್ಳಿ ನೀವು. ಅದನ್ನ ಆ ಟೈಮ್ಗೆ ವಾಪಸ್ ನೀವು ಯಾವ್ದು ವಾಪಸ್ ಬಂದಿಲ್ಲ ಅಂತ ಹೇಳೋದಲ್ಲ. ಒಂದೇ ಒಂದು ರೋಡ್ ಮುಳಬಾಗಲ್ ಬೈಪಾಸ್ ಏನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನಂಗ್ಲಿಬಾಡ್ವರೆಗೂ ಏನ್ 22 ಕಿಲೋಮೀಟರ್ ರೋಡ್ ಇದೆ, ಆ ರೋಡ್ ಇವಾಗ ಸರ್ಕಾರಿ ರೋಡು. ಟೋಲ್ ಕಲೆಕ್ಷನ್ ಮಾಡ್ತಾ ಇದೆ ಸರ್ಕಾರ, ಟೋಲ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಪ್ರೈವೇಟ್ ಅಲ್ಲಿ ಏನು JSR ಕಂಪನಿಯಲ್ಲಿ ಇತ್ತು, JSR ಕಂಪನಿಯಿಂದ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಆಗೋಯ್ತು. JSR ಅವರು ಅಲ್ಲಿಂದ ಖಾಲಿಯನ್ನು ಮಾಡ್ಕೊಂಡು ಹೋಗ್ಬಿಟ್ರು. ಅದೇ ರೀತಿಯಲ್ಲಿ ಇದು ಅಷ್ಟೇ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಂತ ಹೇಳಿದ್ರೆ, ಇವಾಗ ನಮ್ಮ PPP ಮಾಡಿದ್ರೆ ಪಬ್ಲಿಕ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್. ಈ ಪಬ್ಲಿಕ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಅವ್ರು ಮಾಡಿದಾಗ ಸುಜಿತವಾದಂತ ಒಳ್ಳೆ ಕಟ್ಟಡ ಕಟ್ತಾರೆ, ಒಳ್ಳೆ ಚೆನ್ನಾಗಿ ಮಾಡ್ತಾರೆ, ಎಲ್ಲಾ ರೀತಿಯಾದಂತ ಮೇಂಟೆನೆನ್ಸ್ ಮಾಡ್ತಾರೆ. ಅದಕ್ಕೆ ಅಂತ ಒಂದು ಡಿಪಾರ್ಟ್ಮೆಂಟ್ ಇಟ್ಕೊಂಡು ಮೇಂಟೈನ್ ಮಾಡ್ತಾರೆ. ಒಳ್ಳೆ ಹಾಸ್ಪಿಟಲ್ ಆಗುತ್ತೆ, ಒಳ್ಳೆ ಮೇಂಟೆನೆನ್ಸ್ ಆಗುತ್ತೆ, ಒಳ್ಳೆ ಎಲ್ಲಾ ರೀತಿಯಾದಂತ ಸರ್ಜನ್ಸ್, ಹೆಚ್ಚು ಕಮ್ಮಿ 60 ಜನ ಸರ್ಜನ್ಸ್ ಆ ಹಾಸ್ಪಿಟಲ್ಗೆ ಬರ್ತಾರೆ. ಆದ್ರೆ ನಮ್ಮ ಸರ್ಕಾರದ ಸವಲತ್ತುಗಳು ಯಾವುದೇ ಆಗಲಿ ಕೊರತೆ ಆಗೋದಿಲ್ಲ ಅದರಲ್ಲಿ. ಇವಾಗ ಏನ್ ನಮ್ಮ SNR ಹಾಸ್ಪಿಟಲ್ ಅಲ್ಲಿ ಪ್ರೆಸೆಂಟ್ ಆಗಿ ನಡೀತಾ ಇದೆ, ಇದೆಲ್ಲ ನಡೀತದೆ. ಅದಕ್ಕಿಂತ ಹೆಚ್ಚಿಗೆ ನಡೀತಾ ಇದೆ. ಏನೋ ಪ್ರೈವೇಟೈಸೇಷನ್ ಆಗ್ಬಿಟ್ರೆ ಆಮೇಲೆ ದುಡ್ಡು ವಸೂಲು ಮಾಡ್ತಾರೆ ಅವರು. ವಸೂಲು ಮಾಡೋದಿಲ್ಲ. ಇವತ್ತು SNR ಹಾಸ್ಪಿಟಲ್ ಅಲ್ಲಿ ಯಾರ್ಯಾರಿಗೂ ಫ್ರೀ ಸಿಗ್ತಾ ಇದೆಯೋ ಅದು ಕಂಟಿನ್ಯೂ ಆಗುತ್ತೆ. ಅದು ಹಂಗೆ ಇರುತ್ತೆ. ಇವಾಗ BPL ರೇಷನ್ ಕಾರ್ಡು, ಇನ್ಸೂರೆನ್ಸ್ ಇರೋರು, ಬಡವರು, ಇಂಥವ್ರಿಗೆ, ರೈತರಿಗೆ ಇವಾಗ ನಮ್ಮ ಎಲ್ಲಾ ಇದರಲ್ಲೂ ಸಿಗುತ್ತೆ. ಆದ್ರೆ ಅಲ್ಲಿ ಏನು ಅಂತ ಹೇಳಿದ್ರೆ, ಪ್ರೈವೇಟ್ ಇದಾಗಿದ್ರೆ ಪ್ರೈವೇಟ್ ಆಗಿ ಯಾರಾದ್ರೂ ಪೇಷಂಟ್ಸ್ ಬಂದಾಗ, ಈ ಫೆಸಿಲಿಟೀಸ್ ಇಲ್ಲದೆ ಇರೋರು ಬಂದಾಗ ಅವರು ಅದರಲ್ಲಿ ಬಿಲ್ಗಳಾಗುತ್ತೆ. ಇದಕ್ಕೆ ಯಾವುದೂ ಬಿಲ್ ಆಗೋದಿಲ್ಲ. ಆಮೇಲೆ 32 ವರ್ಷ ಆದ್ಮೇಲೆ ನಮ್ಗೆ ಬಿಟ್ಕೊಡ್ಬೇಕು, ಸರ್ಕಾರಕ್ಕೆ ವಾಪಸ್ಸು ಬಿಟ್ಕೊಡ್ಬೇಕಾಗ್ತದೆ. ಆದ್ರಿಂದ ನನಗೆ ಗೊತ್ತಿರೋ ಪ್ರಕಾರವಾಗಿ ಇದು ಒಳ್ಳೆ ಪ್ರಾಜೆಕ್ಟ್, ಒಳ್ಳೆ ಪ್ರಾಜೆಕ್ಟ್, ಒಳ್ಳೆ ಮೇಂಟೆನೆನ್ಸ್ ಆಗುತ್ತೆ. ನಮ್ಮ ಐಡಿಯಾ ಎಲ್ಲ ತುಂಬಾ ಇದೆ, ತುಂಬಾ ಐಡಿಯಾಗಳು, ತುಂಬಾ ಆಲ್ರೆಡಿ ಚರ್ಚೆ ಮಾಡೋದು, ತುಂಬಾ ಐಡಿಯಾಗಳು ಇಟ್ಕೊಂಡಿದ್ದೀವಿ. ಆಮೇಲೆ ಖಂಡಿತವಾಗ್ಲೂ ಒಳ್ಳೆ ಹಾಸ್ಪಿಟಲ್ ಆಗುತ್ತೆ. ಇದರಲ್ಲಿ ನೀವು ಹೇಳಿದ್ರೆ ಆಮೇಲೆ ಅವ್ರಿಗೂ ಸೀಟು ಭಾಗ. ಮೆಡಿಕಲ್ ಕಾಲೇಜ್ ಇವಾಗ ಆಗ್ತಾ ಇರುವಂತ ರೋಡು ಏನ್ ದೇವನಹಳ್ಳಿಯಿಂದ ನಮ್ಮ ಇಂಡಸ್ಟ್ರಿಯಲ್ ಕಾರಿಡಾರ್ ರೋಡ್ ಆಗ್ತಾ ಇದೆ, ಇದನ್ನು ಯಾವುದೇ ಆಗಲಿ ನಿಲ್ಲೋದಿಲ್ಲ. ಖಂಡಿತವಾಗ್ಲೂ ಒಳ್ಳೇದು ಮಾಡಿ ಸರ್. ನಮಗೆ ಇವಾಗ ನೀವು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಮಾಡ್ತಾ ಇದ್ದೀರಾ, ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಿ ತೊಂದರೆ ಆಗುತ್ತೆ ಅಂದ್ರೆ, ನಿಮ್ಗೆ ತೊಂದರೆ ಆದ್ರೆ ನಮಗೂ ತೊಂದರೆ ಆಗುತ್ತೆ ಸರ್. ನಮ್ಮ ಪಬ್ಲಿಕ್ ಜನಕ್ಕೆ ತೊಂದರೆ ಆದ್ರೆ ನಮಗೆ ತೊಂದರೆ ಆಗೋದಿಲ್ವಾ? ನಾವು ಅಷ್ಟು ಇಲ್ಲದೆ, ಅಷ್ಟು ಐಡಿಯಾ ಇಲ್ಲದೆ ಮಾಡಕ್ ಹೋಗೋದಿಲ್ಲ. ಏನಾದ್ರು ತೊಂದರೆ ಆಗೋ ತರ ಇದ್ರೆ ಯಾಕೆ ಮಾಡ್ತೀವಿ? 1 ವರ್ಷ ಲೇಟ್ ಆದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಗೌರ್ಮೆಂಟ್ ಕಾಲೇಜ್ನ ಮಾಡ್ತೀವಿ. ಪ್ರೈವೇಟಿಸಮ್ ಬಂದಾಗ ಸ್ವಲ್ಪ ಕ್ವಾಲಿಟಿ ಕ್ವಾಂಟಿಟಿ ಆಗಿ ಚೆನ್ನಾಗಿ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಗೆ ಚೆನ್ನಾಗಿರುತ್ತೆ ಅಂತ ಉದ್ದೇಶ ಅಷ್ಟೇ. ಇದರಲ್ಲಿ ಬೇರೆ ಯಾವುದೇ ಆಗಿ ನೀವೇನು ತಿಳ್ಕೊಳ್ಳೋದು ಅದನ್ನು ಬಜೆಟ್ ಅಲ್ಲಿ ಇದರಲ್ಲಿ ಟೆಂಡರ್ ಅಲ್ಲಿ ಸೇರ್ಕೊಂಡಿದೆ. ಇದು ಈ ತಿಂಗಳು 16ನೇ ತಾರೀಕಿನ ದಿವಸ ಟೆಂಡರ್ ಓಪನ್ ಆಗುತ್ತೆ. 16ನೇ ತಾರೀಕು ದಿವಸ ಟೆಂಡರ್ ಓಪನ್ ಆಗುತ್ತೆ. 14 ಲಾಸ್ಟ್ ಡೇಟ್, 19 ಓಪನ್ ಆಗುತ್ತೆ. ಟೆಂಡರ್ ಓಪನ್ ಆದ್ಮೇಲೆ ಇಮಿಡಿಯೇಟ್ ಆಗಿ 2 ವರ್ಷದಲ್ಲಿ ಟೋಟಲ್ ರೋಡ್ ಕಂಪ್ಲೀಟ್ ಮಾಡಬೇಕು ಅಂತ ಇದೆ. 2 ವರ್ಷದಲ್ಲಿ ರೋಡ್ ಕಂಪ್ಲೀಟ್ ಆಗುತ್ತೆ. ಅದು ಏನು ನಮಗೆ ಸಮಸ್ಯೆ ಇರೋದಿಲ್ಲ. APMC ಜಾಗದ ಬಗ್ಗೆ ನಾವು ಆಲ್ರೆಡಿ ಜಾಗವನ್ನು ಫೈಂಡ್ ಔಟ್ ಮಾಡಿದ್ದೀವಿ. ಕೋರಗೊಂಡಲ್ಲಿ ಆನೆಪುರ ಅಲ್ಲೊಂದು 100 ಎಕರೆನ ಫೈಂಡ್ ಔಟ್ ಮಾಡಿದ್ದೀವಿ. ಅಲ್ಲಿ ಒಂದು 100 ಎಕರೆ ಮಾಡಿದೀವಿ. ಈ APMC ನಲ್ಲಿ ಇರ್ತಕ್ಕಂಥ ಏನು ವರ್ತಕರಿದ್ದಾರೆ, ಅಲ್ಲಿ ಮಾಡುವಂತ ಬಿಸ್ನೆಸ್ ಮಾಡುವಂತವ್ರು, ಅವ್ರ ಈಗ ಸರ್ಕಾರ
ಅದಕ್ಕೆ ಒಂದು ಪ್ರಪೋಸಲ್ ಆ APMC 100 ಎಕರೆನ ಫೈಂಡ್ ಔಟ್ ಮಾಡಿದೀವಿ. ಆಮೇಲೆ ಇಲ್ಲಿ ಬಿಸ್ನೆಸ್ ಮಾಡುವಂತ ಎಲ್ಲ APMC ವರ್ತಕರನ್ನ ಕರೆದು ಮೀಟಿಂಗ್ ಮಾಡಿ ಜಾಗ ಎಲ್ಲಿ ಸರ್? ಕೋರಗಂಡಳ್ಳಿ ಆನೆಪುರ ಇದೆಯಲ್ಲ, ಕಲ್ಲೂರು ಕೋರಗಂಡಳ್ಳಿ ಕೋನೆಪುರ 3 ಸರ್ವೆ ಇನ್ಸೈಡ್ ಆಗಿ ಇರ್ಬೇಕು ಅಂತ, ಇನ್ಸೈಡ್ ಆಗಿ ಇರ್ಬೇಕಂದ್ರೆ ಹೆವಿ ಟ್ರಾಫಿಕ್ ಫ್ರೀ ಆಗಿ ಬಿಡೋಣ. 100 ಎಕರೆ ಜಾಗ ಫ್ರೀ ಆಗಿರ್ಲಿ, ಫ್ರೀ ಆಗಿ ಮಾಡ್ಲಿ. ಅದು ಕಾನ್ಸೆಪ್ಟ್ ಏನಕ್ಕೆ ಅಲ್ಲಿ ತಗೊಂಡು ಹೋಗಿದೀವಿ ಅಂದ್ರೆ, ನಾವು ಒಂದು ನಮ್ಗೆ ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ಗೆ ಹತ್ರ ಆಗುತ್ತೆ ಆ ಕಡೆ. ಆಮೇಲೆ ನೆಕ್ಸ್ಟ್ ನಾವು ಮಾಡುವಂತ ರಿಂಗ್ ರೋಡ್ಗೂ ಹತ್ರ ಆಗುತ್ತೆ ಅವರಿಗೆ. ಈ ಕಡೆ ನೀವು ಬೆಂಗಳೂರು ಕಡೆ ಹೋಗ್ಬೇಕಂದ್ರು, ಹೈದರಾಬಾದ್ ಕಡೆ ಹೋಗ್ಬೇಕಂದ್ರು, ಬಾಂಬೆ ಕಡೆ ಹೋಗ್ಬೇಕಂದ್ರು, ನೀವು ಧರ್ಮಸ್ಥಳ ಕಡೆ ಹೋಗ್ಬೇಕಂದ್ರು, ಆಮೇಲೆ ನೀವು ಮೈಸೂರು ರೋಡ್ ಹೋಗ್ಬೇಕಂದ್ರು ಹಂಗೂ ಕನೆಕ್ಟ್ ಮಾಡ್ಕೋಬಹುದು. ಈ ಕಡೆ ಬಂದು ನೀವು ಚೆನ್ನೈ ಕಡೆ ಹೋಗ್ಬೇಕು ಅಂತಂದ್ರು ಎಕ್ಸ್ಪ್ರೆಸ್ ಹೈವೇ ತಗೋಬಹುದು, ಈ ಟೊಮೊಟೊ ಬಿಸ್ನೆಸ್ ಮಾಡೋರು. ಆಮೇಲೆ ನೀವು ವಿಜಯವಾಡ ಈ ಕಡೆ ಹೋಗ್ಬೇಕು, ಚೆನ್ನೈ ಎಕ್ಸ್ಪ್ರೆಸ್ ಹೈವೇನ ತಗೊಂಡು ನೀವು ಒಂದು ಬಂಗಾರಪಳ್ಳಿ ಹತ್ರ ಎಕ್ಸಿಟ್ ಆಗ್ಬೋದು, ಇಲ್ಲಾಂದ್ರೆ ಚಿತ್ತೂರ್ ಹತ್ರ ಎಕ್ಸಿಟ್ ಆಗಿ, ಚಿತ್ತೂರ್ ಹತ್ರ ಎಕ್ಸಿಟ್ ಆದ್ರೆ 8 ಕಿಲೋಮೀಟರ್ ತಿರುಪತಿ ರೋಡ್ ಬರುತ್ತೆ. ಬಂಗಾರಪಳ್ಳಿ ಹತ್ರ ಎಕ್ಸಿಟ್ ಆದ್ರೆ ಒಂದು 7-8 ಕಿಲೋಮೀಟರ್ ಹೋಗಿ ನೀವು ತಿರುಪತಿ ಹೈವೇ ಕನೆಕ್ಟ್ ಆಗಿ ವಿಜಯವಾಡ ಹೋಗ್ಬೋದು. ಇಲ್ಲ ಅದೇ ರೋಡ್ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ನೀವು ಹೋದ್ರೆ ಅಲ್ಲಿ ಕಲ್ಕಟ್ಟ ಹೈವೇಗೆ ಕನೆಕ್ಟ್ ಆಗುತ್ತೆ, ಹಂಗಾದ್ರೂ ಹೋಗ್ಬೋದು ಅನ್ನೋ ಉದ್ದೇಶದಿಂದ ಅವರು ಫ್ರೀಯಾಗಿ ಜರ್ನಿ ಮಾಡೋದಕ್ಕೆ ಅಂತ ಸ್ವಲ್ಪ ದೂರ ಮಾಡ್ತಾ ಇದ್ದೀನಿ. ಇರುವಂತ ಮಾರ್ಕೆಟ್ ಅನ್ನು ಅದನ್ನು ಹಂಗೆ ಇಟ್ಕೊಂಡು ವೆಜಿಟೇಬಲ್ಸ್ ಅಂಡ್ ಫ್ಲವರ್ಸ್ ಈ ರೀತಿಯಲ್ಲಿ ಮಾಡ್ಬೇಕು ಇರುವಂತ ಮಾರ್ಕೆಟ್ ಅನ್ನೋ ಒಂದು ಉದ್ದೇಶ ಇದೆ. ನನಗೆ ಐಡಿಯಾ ಇದೆ, ಮೆಡಿಕಲ್ ಕಾಲೇಜಸ್ ಬಗ್ಗೆ ನನಗೆ ಸ್ವಲ್ಪ ಐಡಿಯಾ ಇದೆ. ನನಗೆ ಕೆಲವೊಂದನ್ನ ಮಾಡಿರೋದನ್ನ ನಾನು ನೋಡಿದ್ದೀನಿ, ನಾನು ಜೊತೆಯಲ್ಲಿ ಇದ್ದವನು ಅಂತದನ್ನ ನಾವು ಮಾಡಕ್ಕೆ ಅದಕ್ಕೆ ಕ್ವಾಲಿಫಿಕೇಶನ್ ಇರಬೇಕು, ಅದಕ್ಕೆ ಗ್ರೇಡ್ ಇರಬೇಕು, ಆ ಮೆಡಿಕಲ್ ಕಾಲೇಜ್ ಎಕ್ಸ್ಪೀರಿಯನ್ಸ್ ಎಲ್ಲ ಇರಬೇಕು, ಇಷ್ಟು ಡಾಕ್ಟರ್ಸ್ ಅಂತ ಇರಬೇಕು, ಅದೆಲ್ಲ ಇದೆ. ಅದು ನಮ್ಮ ಹತ್ರ ಇಲ್ಲದೆ ಇರೋದ್ರಿಂದ ನಾವು ಅದು ಮಾಡಕ್ ಬರೋದಿಲ್ಲ. ಬೇರೆಯವ್ರು ಇರ್ತಾರೆ ಮಾಡ್ಕೊಡ್ತೀವಿ, ನಾವು ಐಡಿಯಾ ಕೊಡ್ತೀವಿ. ಆಲ್ರೆಡಿ ನಾವು ಕೆಲವೊಂದನ್ನ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀವಿ, ಮಾಡ್ಬೇಕು ನಾವು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀವಿ, ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ ಸರ್. ಇವತ್ತು ನಾನು ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಸಾಹೇಬ್ ಅವರಿಗೆ ಧನ್ಯವಾದಗಳು ತಿಳಿಸ್ತೀವಿ. ನಮಗೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ, ಆಮೇಲೆ ಹಾಸ್ಟೆಲ್ ಕೊಟ್ಟಿದ್ದಾರೆ, ಆಮೇಲೆ ನಮ್ಮ ಹೊಸಕೋಟೆ ಇದು ನಮ್ಮ ದೇವನಹಳ್ಳಿಯಿಂದ ದೇವನಹಳ್ಳಿ, ಜಂಗಮಕೋಟೆ, ಎಚ್-ಕ್ರಾಸು, ಆಮೇಲೆ ನಮ್ಮ ವೇಮಗಲ್ಲು, ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ, ಮಾಲೂರು, ಹೊಸೂರು ಹೋಗುವಂತ ರೋಡ್ಗೆ ಈ ವರ್ಷದಲ್ಲಿ 30 ಕಿಲೋಮೀಟರ್ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 14ನೇ ತಾರೀಕು ಟೆಂಡರ್ ಓಪನ್ ಆಗುತ್ತೆ. ಆಮೇಲೆ ನೀವು ರೋಡ್ ಅಂದ್ರೆ ಹಂಗೆ ಹೋಗುತ್ತೆ ತಿಳ್ಕೊಬೇಡಿ, ವೇಮಗಲ್ಲಿಂದ ಸ್ಟ್ರೈಟ್ ಹಂಗ ಹೋಗ್ಬಿಡುತ್ತೆ ಅಂತ ತಿಳ್ಕೊಬೇಡಿ ನೀವು. ಅದಕ್ಕೆ ಕನೆಕ್ಟ್ ಆಗಿ ಕೋಲಾರ್ಗೂ ಬರುತ್ತೆ ಅದೇ ರೋಡ್. ಏನ್ ಇವಾಗ ನಮ್ಮ ರೋಡ್ ಇದೆ, ಆ ರೋಡ್ ನಮ್ಮ SP ಮನೆ ಹೌದೌದೌದು 4 ವೇ ಅದನ್ನ ಕರೆಕ್ಟ್ ಬಂದಿತ್ತು, ಅವ್ರು ವಾಪಸ್ ತಗೊಂಡ್ಬಿಟ್ರು. ಇಲ್ಲ ಪಾತ್ರ ಏನಿಲ್ಲ. ಇವಾಗ ನಾವೇ ಇದನ್ನ ಮಾಡುವಂತ ಪ್ಲಾನ್ ಮಾಡ್ತಿದ್ವಿ. ಆಮೇಲೆ ನಮ್ಮ ನರಸಾಪುರದಲ್ಲಿ ಮಹಿಳೆಯರಿಗೆ ಹಾಸ್ಟೆಲ್ ಮಾಡುವಂತದನ್ನ ಮಾಡ್ತಾ ಇದ್ದೀವಿ. ಆಮೇಲೆ ಈ ರೀತಿಯಲ್ಲಿ ಮೆಡಿಕಲ್ ಕಾಲೇಜಿಂದ ನಮ್ಗೆ ಉಪಯೋಗ ಆಗುತ್ತೇನೆ, ಉಪಯೋಗ ಆಗದೆ ಇರುವಂತದ್ದು ಏನಿಲ್ಲ ಸರ್. ಉಪಯೋಗ ಆಗುತ್ತೆ ಸಿಟಿ ಸೆಂಟರ್ ಮಾಡಿದ್ರೆ ಈಗ ನೆಕ್ಸ್ಟ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ, ಟ್ರಾಫಿಕ್ ಜಾಮ್ ಆಗ್ತದೆ, ಅದಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಇಲ್ಲ, ಖಂಡಿತವಾಗ್ಲೂ ಪ್ಲಾನ್ ಮಾಡೇ ಮಾಡ್ತೀವಿ. ಅದಕ್ಕೂ ಇದಕ್ಕೂ ಕನೆಕ್ಟ್ ಹೆಂಗ್ ಮಾಡ್ಬೇಕು, ಯಾವ ರೀತಿಯಲ್ಲಿ ಮಾಡ್ಬೇಕು ಅಂತ ಅದೆಲ್ಲ ಪ್ಲಾನ್ ಮಾಡ್ತೀವಿ. ನಾವು ಒಂದು ಒಳ್ಳೆ ಪ್ಲಾನ್ ಮಾಡ್ಕೊಂಡು ಅದು ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲದೆ ಬಗೆಹರುವಂತ ಒಂದು ರೀತಿಯಲ್ಲಿ ಪ್ಲಾನ್ ಮಾಡ್ಕೊಂಡು ಮಾಡ್ತೀವಿ. ಅದರಲ್ಲೂ ಮಾಡುವಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಜೆಷನ್ ತಗೊಳ್ತೀವಿ. ಒಂದ್ಸರಿ ನೋಡಿದ್ರೆ ಸಿಟಿಯಿಂದ ಆಚೆ ಹೋದ್ರೆ ಜನಗಳು ಓಡಾಡೋದು, ಆಟೋಗೆ 100 ಆಗುತ್ತೆ 200 ಆಗುತ್ತೆ ಅಂತ ಹೇಳ್ತಾರೆ ಜನ. ಇವಾಗ ಸಿಟಿಯಲ್ಲಿ ಮಾಡ್ತೀವಿ ಅಂದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳ್ತಾರೆ. ಆಗ್ಲಿ, ಟ್ರಾಫಿಕ್ ಜಾಮ್ ಅಂದ್ರೆ ಪೊಲೀಸ್ ಇಂದ ಮಾಡ್ತಾರೆ ಸಮಸ್ಯೆ. ಅನುಕೂಲ ನೋಡ್ಬೇಕಾ, ನಾವು ನಮಗೆ ಅನುಕೂಲ ನೋಡ್ಬೇಕು. ಜನಗಳಿಗೆ ಅನುಕೂಲ ಆಗ್ಬೇಕಂದ್ರೆ ಬಡಬಗ್ರ ಆಟೋಗಳಲ್ಲಿ ಅಲ್ಲಿ ಹೋಗ್ಬೇಕು, 200 ಆಗ್ತದೆ ಖರ್ಚು. ಅದಕ್ಕೆ ಸಿಟಿಲಿ ಇದ್ರೆ ಒಳ್ಳೇದು ಅಂತ ನಮ್ಮ ಉದ್ದೇಶ. ಕೆಲವರು ಆಚೆ ಮಾಡಿದ್ರೆ ಒಳ್ಳೇದು. ನಗರ ಸಮೀಪ ಇರುವಂತ ಸ್ಯಾನಿಟರಿ 100 ಎಕರೆ ಜಾಗ ಇದೆ, DHO ಆಫೀಸ್ ಇರೋದು. ಅದು ಭಾಳ ಜಾಗ, ಅಲ್ಲಿ ಉಚ್ಚ ಒಯ್ಯೋಕ್ಕೂ ಬಿಡೋದಿಲ್ಲ. ಮಹಾರಾಷ್ಟ್ರ ಜಾಗ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರ ಗೊತ್ತಿಲ್ಲ. ಮಹಾರಾಷ್ಟ್ರ 50 ವರ್ಷಗಳಿಂದ 50-60 ವರ್ಷಗಳಿಂದ ಇರುವಂತ ಪ್ರಾಬ್ಲಮ್ ಅದು. ಅದು ಫಾರೆಸ್ಟ್ ಅಂತಾರೆ. ಮೆಡಿಕಲ್ ಕಾಲೇಜ್ ಆಗಲೇ ಆಗುತ್ತದೆ, ನಿಮ್ಮ ಆಸೆ ಇರುತ್ತದೆ, ನಮ್ಮ ಕಾಲದಾಗ ಆಗಲ್ಲ. ಹಿಂಗೆ ಹಾಸ್ಪಿಟಲ್ ಇಟ್ಟಿದ್ದಲ್ಲ ಅವಾಗ.